ಒಂದು ಗೊಂದಲದ, ಸ್ವಲ್ಪ ಹೆಚ್ಚು ದ್ವೇಷ, ಒಂದು ಹಠದ ವಾತಾವರಣದ ಸೃಷ್ಟಿಯಾಗಿದೆ. ಬರೀ ದೇವರನ್ನು ಹೊಗಳೋದು, ನನ್ನನ್ನು ಕಾಪಾಡುತ್ತಾ ಹೇಳುವುದು, ಶರಣಾಗತಿ ಇತ್ಯಾದಿ. ಶುದ್ಧ ಕಲೆ ಅಂದರೆ ಏನು? ಶುದ್ಧ ಕಲೆ ಏನು ಹೇಳುತ್ತದೆ? ನಮಗೆ ಅಪರಿಚಿತವಾಗಿರತಕ್ಕ ಸಂವೇದನೆ, ಅದನ್ನು ಮುಟ್ಟುವುದುಂಟಲ್ಲ. ಅಲ್ಲೂ ಕೂಡ ಅಲ್ಲಮ್ಮ ಅಕ್ಕನನ್ನ ಪರೀಕ್ಷೆ ಮಾಡ್ತಾನೆ, ಆ ಭೇದ ಬಂದ ಕಾರಣ. ಪಿತೃವಾತ್ಸಲ್ಯ ಎನ್ನುವ ಪದ ಇದೆ, ಮಾತೃವಾತ್ಸಲ್ಯ ಎನ್ನುವ ಪದ ಇದೆ. ಒಂದು ಗೊಂದಲದ, ಸ್ವಲ್ಪ ಹೆಚ್ಚು ದ್ವೇಷ, ಒಂದು ಹಠದ ವಾತಾವರಣದ ಸೃಷ್ಟಿಯಾಗಿದೆ. ಮೊದಲು ಇದ್ದಿರ್ಬೋದು, ಆದರೆ ಇವಾಗ ನಮ್ಮ ಕಿವಿಗೆ ಸರಿ ಕೇಳುತ್ತದೆ, ಕಣ್ಣಿಗೆ ಸರಿ ಕಾಣ್ತಾ ಇದೆ ಬೇರೆ ಬೇರೆ ಮಾಧ್ಯಮಗಳ ಮೂಲಕ. ಮನುಷ್ಯ ಆ ಕಾರಣಕ್ಕೆ ಕೆರಳುತ್ತಾನೆ ಸಹಜವಾಗಿ. ಇದಕ್ಕೆಲ್ಲ ಒಂದು ಪರಿಹಾರ ಭಕ್ತಿ ಕೊಡಬಹುದಾ ಸರ್? ಭಕ್ತಿ ಸಾಧನ ಆಗಿ ಕೆಲಸ ಮಾಡಬಹುದಾ? ಏನನ್ಸುತ್ತೆ? ಪರಿಹಾರ ಅಂತ ನೋಡೋದು, ಭಕ್ತಿ ಅಂತ ಹೇಳಿದರೆ ಒಂದು ಅಸಾಧಾರಣವಾದ ಸಂವೇದನೆ. ಅದು ಹೌದು. ಅದು ಹೇಗೆ ಅದು ಯಾವ ರೀತಿಯ ಸಂವೇದನೆ ಅಂದರೆ, ಬರೀ ದೇವರನ್ನು ಹೊಗಳೋದು, ನನ್ನನ್ನು ಕಾಪಾಡುತ್ತಾ ಹೇಳುವುದು, ಶರಣಾಗತಿ ಇತ್ಯಾದಿ ಎಲ್ಲ ಸಂಗತಿಗಳು ಇವೆ, ಅದರಲ್ಲಿ ಇವೆ ಯಾವುದು. ಆದರೆ ಅದೊಂದು ಅಸಾಧಾರಣ ಸಂವೇದನೆ. ದೇವರ ಮಗು ಅಂತ, ದೇವರನ್ನು ತಂದೆ ತಾಯಿ ಅಂತ ಹೇಳೋದೆಲ್ಲ ಉಂಟು. ಹೌದು. ಮಾತಾಚ ಪಿತಾಚ ಇದೆಲ್ಲ ಉಂಟು, ಹೌದು, ಅದು ಬೇರೆ. ಆದರೆ ಮಗು ಅಂತ ನೋಡೋದು. ಮಗು ಅಂದರೆ ಏನು? ನಾವು ಕಳೆದುಕೊಂಡ ಮುಗ್ಧತೆ ಅಂತ. ಬಸವಣ್ಣನವರ ಒಂದು ವಚನ ಇದೆ, ಅದರಲ್ಲಿ ಭಕ್ತಿ ಭಂಡಾರಿ ಬಸವಣ್ಣ ಏನು ವಚನ ಅಂದರೆ, ಕಾಳಿಯ ಕಂಕಾಳದಿಂದ ಮುನ್ನ, ಉಮೆಯ ಕಲ್ಯಾಣದಿಂದ ಮುನ್ನ, ಹರಿವಿರಿಂಚೆಗಳಿಂದ ಮುನ್ನ, ಮುನ್ನ 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 ಅಂದಂದಿಗೆ ಈ ಎಳೆಯ ನೀನು, ಹಳೆಯ ನಾನು, ಮಹಾದಾನಿ ಕೂಡಲ ಸಂಗಮ ದೇವ ಅಂತ. ಅದ್ಭುತವಾದ ವಚನ. ಎಳೆಯ ನೀನು, ಎಳೆಯ ನೀನು, ಹಳೆಯ ನಾನು, ಹಳೆಯ ನಾನು ಅಂತ. ಹಿಂದೆ ಹೋಗುದು ಕಾಲದಲ್ಲಿ ಮುಂದಕ್ಕೆ ಹೋಗ್ಲಿಕ್ಕೂ ಆಗ್ತದೆ, ಹಿಂದಕ್ಕೆ ಹೋಗ್ಲಿಕ್ಕೂ ಆಗ್ತದೆ. ಇದೆಲ್ಲ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಎಲ್ಲಿ ಇತ್ತು? ಸಾಮಾನ್ಯವಾಗಿ ನಾವು ಕೇಳುವ ಮಾತು ಯಾವುದು ಅಂದರೆ, ಈಗ ಏನೋ ಒಂದು ಆಯ್ತು, ಅದಕ್ಕಿಂತ ಮೊದಲು ಏನಿತ್ತು ಅಂತ. ಈಗ ಏನೋ ಒಂದು ಆಯಿತು ಅಂತ ಇಟ್ಟುಕೊಳ್ಳಿ, ಅದಕ್ಕಿಂತ ಮೊದಲು ಹೇಗಿತ್ತು? ಒಂದು ಕುತೂಹಲ ಅದು. ಅಂದರೆ ಪೂರ್ವದಲ್ಲಿ ಹೇಗೆ ಬದಲಾವಣೆ ಆಯಿತು, ವಿಕಾಸ ಆಗ್ತಾ ಹೇಗೆ ಬಂತು, ಇತ್ಯಾದಿ ಇತ್ಯಾದಿ. ಬಸವಣ್ಣ ಹೇಳೋದು, ಹಿಂದೆ ನೋಡಿದರೆ ಹಿಂದೇನು, ಅದಕ್ಕೆ ಎಂತ ಹೇಳ್ತಾರೆ, ಅದು ಪುರಾಣ ಹಳತ್ತು ಅಂತ. ಬಹಳ ಹಳೆಯದು, ಬಹಳ ಪ್ರಾಚೀನವಾದದ್ದು ಅಂತಲೂ ಒಂದು ಅರ್ಥ ಅದಕ್ಕೆ, ಪುರಾಣ ಅಂತ. ಅದಕ್ಕೆ ಕಥೆಗಳು, ಅದನ್ನು ಹೇಗೆ ಹೇಳೋದು, ಕಾಳಿಯ ಕಂಕಾಳದ ದೇಹ, ಅದಕ್ಕಿಂತ ಮೊದಲು. ಕಾಳಿ ಅಂದರೆ ಕಾಲವೇ, ಅದಕ್ಕಿಂತ ಮೊದಲು. ಅದು ರೌದ್ರ. ಉಮೆಯ ಕಲ್ಯಾಣ, ಅದು ಶೃಂಗಾರ. ಉಮೆಯ ಕಲ್ಯಾಣದಿಂದ ಮುನ್ನ, ಆಮೇಲೆ ಹರಿವಿರಿಂಚೆಗಳಿಂದ ಮುನ್ನ, ವಿಷ್ಣು ಬ್ರಹ್ಮ ಇವರೆಲ್ಲ, ಈ ಕಥೆಗಳೆಲ್ಲ ಉಂಟಲ್ಲ, ತ್ರಿಮೂರ್ತಿಗಳು, ಅದಕ್ಕಿಂತಲೂ ಮೊದಲು. ಮತ್ತೆ ಎಂತ ಹೇಳೋದು ಇಲ್ಲ ಗೊತ್ತಿಲ್ಲ ನನಗೆ. ಮುನ್ನ 3 ಸಲ ನೀನು ಎಂಥದ್ದು ಹೇಳಿದರು, ಅದಕ್ಕಿಂತ ಮೊದಲು ಮೊತ್ತ ಮೊದಲು. ನೋಡಿ, ಪುಟ್ಟಪ್ಪನವರು ಒಂದು ಪದ್ಯದಲ್ಲಿ ಆಗು 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 ಅಂತ, ಆಗಬೇಕು ನೀನು ಹೀಗೆ ಹೇಳ್ತಾರೆ. ಗೈ ಆಗು, ಆಕಾರ ತಾಳು, ಅದವಡೆದೊಬ್ಬ, ಕನ್ನಡದ ಪದ್ಯಗಳೆಲ್ಲ ಇದೆ. ಅದಲ್ಲ, ಆಗುವುದಕ್ಕಿಂತ ಮುನ್ನ ಹೋಗಿದ್ದಾರೆ ಹಿಂದೆ. ಅಷ್ಟು ಮುಂದೆ ಹೋಗಿ ಅಲ್ಲಿ ನೋಡಿದರೆ ನೀನು ಅಂದಂದಿಗೆ ನೀನು ಎಳೆಯ. ಅಂದಂದಿಗೆ ಅಂದರೆ ಏನೆಲ್ಲ ಇವರು ಕೋಟ್ ಮಾಡಿದ್ದಾರೆ, ಕಾಳಿಯ ಕಂಕಾಳ, ಉಮೆಯ ಕಲ್ಯಾಣ, ಹರಿವಿನಿಂದ ಏನೆಲ್ಲ ಹೇಳಿದ್ದಾರೆ ಈ ಪೌರಾಣಿಕ ಸಂಗತಿಗಳು. ಆ ಕಾಲದಲ್ಲಿಯೇ ನೀನು ನೋಡಿದರೆ, ಆ ಕಾಲದಲ್ಲಿಯೂ ಕೂಡ ಅಂದಂದಿಗೆ ನೀನು ಎಳೆಯ.
ನಾನು ಹಳೆಯ ಅಂತ ಹೇಳಿ. ಎಳೆಯನನ್ನು ನೋಡುವಾಗ ನಮ್ಮಲ್ಲಿ ಉಂಟಾಗತಕ್ಕ ನಾನು ಹಳೆಯ, ನಾನು ಇವನನ್ನು ಎತ್ತಿಕೊಳ್ಳಬೇಕು ಅಂತ ಕಾಣುವ. ಎತ್ತಿಕೊಳ್ಬೇಕು ಅಂತ ಕಾಣಬೇಕಾದ್ರೆ ನಾನು ಅವನಿಗೆ ದೊಡ್ಡವ, ಅವನ ನನ್ನ ಕೈಯಲ್ಲಿ ನಾನು ನನ್ನ ತೆಕ್ಕೆಯಲ್ಲಿ ನಾನು ತೆಗೆದುಕೊಳ್ಳಬೇಕಾದ ಜೀವ ಇದು ಅಂತ. ಮುಗ್ಧತೆಯನ್ನು ಬಿಟ್ಟು ಹಾಕುವುದಲ್ಲ, ಮುಗ್ಧತೆಯನ್ನು ಬಳಸಿಕೊಳ್ಳುವುದಲ್ಲ, ಮುಗ್ಧತೆಯನ್ನು ಲಾಲಿಸುವುದು, ಆರೈಕೆ ಮಾಡೋದು, ಎತ್ತಿಕೊಳ್ಳುವುದು. ಕೈಗೆ ಕೊಂಡರೆ ಉಂಟು, ಇಲ್ಲದಿದ್ದರೆ ಇಲ್ಲ. ನೀವು ಎತ್ತಿಕೊಂಡರೆ ಉಂಟು, ಇಲ್ಲದಿದ್ದರೆ ಇಲ್ಲ ಅಂತ. ಅದು ಯಾವ ರೀತಿಯ ಮುಗ್ಧತೆ ಅಂದರೆ, ನನ್ನನ್ನು ಕೈಗೆತ್ತಿಕೊ, ಒಂದು ಸಲ ನನ್ನನ್ನು ಕಾಪಾಡಿ, ನನಗೆ ಯಾರು ದಿಕ್ಕಿಲ್ಲ ಅಂತ ಅದೇನು ಹೇಳುವಷ್ಟು ಅದು ಜಾಣ ಅಲ್ಲ. ಹೇಳಲಾಗದಷ್ಟು ಮುಗ್ಧ ಅದು. ನೀನು ಎತ್ತಿಕೊಂಡರೆ ಉಂಟು. ಅದನ್ನು ನೋಡಿದರೆ ಇವನಲ್ಲಿ, ಈ ಮನುಷ್ಯನಲ್ಲಿ ಉಂಟಾಗತಕ್ಕ ಭಾವ ಎಂಥದ್ದು ಅಂದರೆ, ನಾನು ಇದನ್ನು ಆರೈಕೆ ಮಾಡಲೇಬೇಕು ಅಂತ. ನನಗೋಸ್ಕರ, ಅದಕ್ಕೋಸ್ಕರ ಅಲ್ಲ. ಅದಕ್ಕೇನು ಗೊತ್ತಿಲ್ಲ, ಅದಕ್ಕೇನು ಗೊತ್ತಿಲ್ಲ. ಅದೇ ಅದರ ಚಂದ. ಅದಕ್ಕೆ ಗೊತ್ತಾದರೆ ಹೋಯ್ತು, ಅದು ಮಗು, ಅದೇ ಅದರ ಚಂದ. ಅದಕ್ಕೆ ಅಹಂಕಾರವೇ ಇಲ್ಲ, ನಿರಹಂಕಾರ. ಅದು ಒರಿಜಿನಲ್ ಸ್ಟೇಟ್ ಇದು ಮನುಷ್ಯರದ್ದೇ. ಆದ್ದರಿಂದ ಮುನ್ನ ಅಂತ ಹೇಳೋದು, ಹಿಸ್ಟ್ರಿಯನ್ನು ಬಿಟ್ಟು ಬಹಳ ಹಿಂದೆ. ಇದು ಭಕ್ತಿ. ಮುಗ್ಧತೆ ಮತ್ತು ಮುಗ್ಧತೆಯನ್ನು ಕಂಡಾಗ ನಮ್ಮಲ್ಲಿ ಉಂಟಾಗತಕ್ಕ ವಾತ್ಸಲ್ಯದ ಹೊರತೆ, ಇದು ಭಕ್ತಿ. ಇದಕ್ಕೆ ಸರಿಸಾಟಿಯಾದದ್ದೇ ಇಲ್ಲ. ನಿಜ. ಮತ್ತು ವರ್ಣನೆಗಳಾಗಲಿ ಅದೆಲ್ಲ ಮತ್ತು ಇದು ಮೂಲಭೂತವಾಗಿರ್ತಕ್ಕ ಒಂದು ವಿಷಯ. ಇದರೊಟ್ಟಿಗೆ ಇನ್ನೊಂದಿದೆ. ಎಂಥದ್ದು ಅಂದರೆ, ಇಷ್ಟೆಲ್ಲ ಪುರಾಣಗಳು, ಇಷ್ಟೆಲ್ಲ ಅದರಲ್ಲಿ ಏನೋ ನಾನಾ ರಸಗಳು, ವೀರರಸ ಅದರಲ್ಲಿ ಜಾಸ್ತಿ, ಶೃಂಗಾರವೂ ಇದೆ, ಆಮೇಲೆ ಭಯಾನಕ ರಸ, ರೌದ್ರಗಳೆಲ್ಲ ಇವೆ, ಎಲ್ಲವೂ ನಡೆದಿದೆ. ನೀವು ಪುರಾಣಗಳನ್ನು ನೋಡಿದರೆ ಗೊತ್ತಾಗ್ತದೆ. ಅಂಥದ್ರಲ್ಲಿ ಇದು ಹೇಗಿತ್ತು? ಮುಗ್ಧತೆ ನಾಶವಾಗಿರಲಿಲ್ಲ. ಅದರದ್ದು ಮುಗ್ಧತೆಯನ್ನು ಅದು ಕಳೆದುಕೊಳ್ಳಲಿಲ್ಲ. ಅದನ್ನು ದೇವರು ಅಂತ ಹೇಳೋದು. ಮುಗ್ಧತೆಯನ್ನು ಅದು ಕಳೆದುಕೊಳ್ಳಲಿಲ್ಲ. ಇದರೆಲ್ಲದರ ಮಧ್ಯದಲ್ಲಿ ಇದು ಮುಗ್ಧತೆ, ಇದೆಲ್ಲ ಗೊತ್ತಾಗುವಾಗ ಉಂಟಾಗತಕ್ಕ ಒಂದು ಸಂವೇದನೆಯ ಭರತ, ಅದನ್ನು ಭಕ್ತಿ ಅಂತ ಹೇಳೋದು. ಈಗ ನಮ್ಮಲ್ಲಿ ಒಂದು ವಾದಕ್ಕೆ ದೇವರಿದ್ದಾನೆ ಅಂತ ಒಪ್ಪಿದರೆ, ಒಪ್ಪಬೇಕು ಅಂತ ಹೇಳೋದು ಯಾಕೆ ಗೊತ್ತುಂಟ? ಈ ಕಾರಣಕ್ಕೆ. ನೀವು ಒಪ್ಪಿದರೆ ಅದನ್ನು ನೋಡ್ತಾ ಇದ್ದರೆ, ಅಂದರೆ ನಮ್ಮಲ್ಲಿ ದೇವರಿದ್ದಾನೆ ನನಗೆ ಗೊತ್ತಾಗಲಿಲ್ವಲ್ಲ ದೇವರಿರುವುದು. ಅವ್ರು ಹೇಳ್ತಾರೆ, ಅದು ಬೇರೆ ವಿಷಯ, ಗ್ರಂಥಗಳಲ್ಲಿದೆ, ಇನ್ಯಾರು ಹೇಳ್ತಾರೆ, ಅವರೇ ಹೇಳಲಿ, ನನಗೆ ಗೊತ್ತಾಗಲಿಲ್ವಲ್ಲ ಅಂತ ಮೊದಲನೇದ್ದು. ಅದು ಇರುವುದು ನನಗೆ ಗೊತ್ತಾಗಲಿಲ್ಲ, ಆದರೂ ಅದು ಇದೆ. ನನಗೆ ಗೊತ್ತಾಗಲಿಲ್ಲ ಎನ್ನುವ ಅದರ ಕುರಿತಾದ ನನ್ನ ಅಜ್ಞಾನವನ್ನು ಅದು ನೋಡಲಿಲ್ಲ. ಅದಕ್ಕೆ ಅದು ದೊಡ್ಡ ವಿಷಯವೇ ಅಲ್ಲ. ಅದು ಇರುವುದನ್ನು ನಾನು ಗುರುತಿಸಲಿಲ್ಲ. ನನ್ನ ಅಜ್ಞಾನದ ಮಧ್ಯದಲ್ಲಿಯೂ ಅದು ನನ್ನನ್ನು ಬಿಡದೆ ನನ್ನ ಒಟ್ಟಿಗೆ ಇದೆ. ಅದು ನನ್ನನ್ನು ಬಿಟ್ಟಿಲ್ಲ. ಅಜ್ಞಾನದ ಮಧ್ಯದಲ್ಲಿ ಅದು ಇದ್ದದ್ದು ಹೇಗೆ? ಮುಗ್ಧತೆಯಿಂದ. ಅದು ಜ್ಞಾನ, ಅದು ಜ್ಞಾನಿ ಅಂತ ಇಟ್ಟುಕೊಳ್ಳಿ. ನಾನು ಅಜ್ಞಾನಿ, ಅದು ಜ್ಞಾನಿ. ಅದು ನನ್ನಲ್ಲಿ ಉಂಟಲ್ಲ, ಇದೆಯಲ್ಲ. ಅದು ಹೇಗೆ ಇದೆ? ಅಜ್ಞಾನದ ಮಧ್ಯದಲ್ಲಿ. ಅಜ್ಞಾನ ಮಾತ್ರ ಅಲ್ಲ, ಅದು ಇಲ್ಲ, ಅದಂಥದ್ದೊಂದು ಇಲ್ಲ ಅಂತಲೇ ನಾನು ಪ್ರತಿಪಾದನೆ ಮಾಡ್ತಾ ಬಂದಿದ್ದೇನೆ. ದೇವರಿಲ್ಲ ಅಂತಲೇ ಕಾಣುವುದು ಹೆಚ್ಚು ಸಹಜ ಎನ್ನುವ ಹಾಗೆ ಇದೆ. ದೇವರು ಇದ್ದಾನೆ ಅಂತ ಪ್ರತಿಪಾದನೆ ಮಾಡಲಿಕ್ಕೆ ಕೊಟ್ಟರೆ ಕಷ್ಟ ಇದೆ, ಬಾರಿಗೆ ಕಷ್ಟ ಇದೆ. ಪ್ರತಿಪಾದನೆ ಮಾಡಲಿಕ್ಕಿರುವ ವಿಷಯ ಅಲ್ಲ ಅದು. ಪ್ರತಿಪಾದನೆ ಮಾಡಲಿಕ್ಕೆ ಕಷ್ಟ ಇದೆ ಅನ್ನೋ ಕಾರಣದಿಂದ ಅದು ಇಲ್ಲ ಅಂತಲ್ಲ. ಯಾಕಂದರೆ ಅಷ್ಟು ಪರಿಸ್ಥಿತಿ ಹಾಗೆ ಇದೆ. ತೀರ ವಿಕಟವಾದ, ವಿಷಮವಾದ ಒಂದು ಪರಿಸ್ಥಿತಿ ಇದೆ. ಹಾಗಾದರೆ ಇಷ್ಟು ಅಜ್ಞಾನ
ಮಧ್ಯದಲ್ಲಿ ತಾನು ನಳನಳಿಸಿಕೊಂಡು ಅದು ಇದೆ. ಇದು ಗೊತ್ತಾಗುವಾಗ ಯಾವುದು ಅದು ಇದೆ ಅಂತ, ಅದು ಇದೆ. ನನಗೆ ಗೊತ್ತಾಗಲಿಲ್ಲ, ನನಗೆ ಗೊತ್ತಾಗದಿದ್ದದನ್ನು ಅದು ಹಚ್ಚಿಯೇ ಕೊಳ್ಳಲಿಲ್ಲ, ಆದರೂ ಅದು ನನ್ನ ಒಳಗಡೆ ಇದೆ ಅಂತ ಗೊತ್ತಾಗುವಾಗ ಉಂಟಾಗತಕ್ಕ ಒಂದು ರಸ, ಭಕ್ತಿ. ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅನುಭವಿಸಲಿಕ್ಕೆ ಮಾತ್ರ ಸಾಧ್ಯ, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಬಿಡಲಿಲ್ಲ ಅಂತ ಉಪನಿಷತ್ತಿನಲ್ಲಿದೆ, ಬೇರೆ ರೀತಿಯಲ್ಲಿದೆ. ಯಹ ಪೃಥ್ವ್ಯಾಂ ತಿಷ್ಠನ್, ಪೃಥ್ವಿ ಭೂಮಿ ಮಣ್ಣು ಇದ್ದಾನೆ, ತಿಷ್ಠನ್ ಇದ್ದಾನೆ. ಎಂ ಪೃಥ್ವಿ ನ ವೇದ, ಅವನು ಇದ್ದಾನೆ ಅಂತ ಪೃಥ್ವಿಗೆ ಗೊತ್ತಿಲ್ಲ, ಪೃಥ್ವಿಗೆ ಗೊತ್ತಿಲ್ಲ. ನಾವು ಅದರ ಭಾಗ ಅಲ್ವಾ, ನಾವು ಈ ಪ್ರಕೃತಿಯ ಭಾಗ. ಹಾಂ, ಪೃಥ್ವಿಗೆ ಗೊತ್ತಿಲ್ಲ. ಅದು ಪೃಥ್ವಿಗೆ ಬೇಕಾದದ್ದು ಎಲ್ಲ ಕೆಲಸಗಳನ್ನು ಮಾಡಿ ನಿಯಂತ್ರಣವೂ ಅದೇ ಮಾಡ್ತಾ ಇದೆ, ಅದು ಇದಕ್ಕೆ ಗೊತ್ತಿಲ್ಲ, ಇದಕ್ಕೆ ಅಜ್ಞಾನ ಇದೆ. ಜಡ ಎನ್ನುವುದು ಈ ಕಾರಣಕ್ಕೆ, ಜಡ ಇದು ಗೊತ್ತಾಗಲಿಲ್ಲ, ಅದಕ್ಕೆ ಅದು ಬಿಟ್ಟು ಹಾಕಲಿಲ್ಲ. ಆದ್ದರಿಂದ ಅದಕ್ಕೆ ಏನು ಹೆಸರು, ಬೇರೆ ಎಂಥ ಹೆಸರು ಅಲ್ಲ, ಅಂತರ್ಯಾಮಿ. ಬ್ಯೂಟಿಫುಲ್ ನೇಮ್, ಅಂತರ್ಯಾಮಿ. ಅಂತರ್ಯಾಮಿ ಅಂದರೆ ಅಂತರ್ಯಾಮಿ ಅಂದರೆ ಅದಕ್ಕೆ ಅದು ನಿನ್ನ ಒಳಗಡೆ ಇದೆ, ನಿನ್ನ ಒಳಗಿನ ಎಲ್ಲ ವಿಷಯವೂ ಅದಕ್ಕೆ ಗೊತ್ತಿದೆ. ನೀನು ಅಜ್ಞಾನಿ ಅಂತಲೂ ಅದಕ್ಕೆ ಗೊತ್ತಿದೆ, ನಿನಗೆ ಅದರ ವಿಷಯ ಗೊತ್ತಿಲ್ಲ ಅಂತಲೂ ಅದಕ್ಕೆ ಗೊತ್ತಿದೆ. ಅದರ ಜ್ಞಾನದಲ್ಲಿ ನಿನ್ನ ಅಜ್ಞಾನವೂ ಇದೆ, ಅದರ ಜ್ಞಾನದಲ್ಲಿ ನಿನ್ನ ಅಜ್ಞಾನವೂ ಇದೆ. ಹೀಗೆ 12 ಸ್ಥಾನಗಳನ್ನು ಹೇಳ್ತಾರೆ, ಪಂಚಭೂತಗಳು, ಇನ್ನೂ ತುಂಬ ಎಲ್ಲ ಇದೆ, ದಿಕ್ಕುಗಳು ಅದೆಲ್ಲ ಇದೆ. ಅದರಲ್ಲಿ ಇನ್ನೂ ಒಂದು ಈ 12 ಸ್ಥಾನಗಳಲ್ಲಿ ಕೂಡ ಅದು ಇದೆ, ಅದು ಇದ್ದದ್ದು ಇದಕ್ಕೆ ಗೊತ್ತಿಲ್ಲ ಅಂತ. ಅದರಲ್ಲಿ ಒಂದು ಸ್ಥಾನ ಯಾವುದು ಗೊತ್ತುಂಟ? ಕತ್ತಲೆ. ತಮಸಿ ತಿಷ್ಠನ್, ತಮಸ್ಸಿನಲ್ಲಿ ಬರೀ ತಮಸ್ಸು, ಅಂಧಂ ತಮಸ್ಸು, ಅದು ಇದೆ, ಇದಕ್ಕೆ ಗೊತ್ತಿಲ್ಲ. ಅದೇ ಇದನ್ನೆಲ್ಲ ಮಾಡ್ತಾ ಇದೆ, ಇಷ್ಟು ಮಾಡ್ತಾ ಇರುವುದು ಇದಕ್ಕೆ ಗೊತ್ತಿಲ್ಲ, ಅದು ಇದೆ. ಅದು ತಮಸ್ಸಿನ ಅಂತರ್ಯಾಮಿ ಅಂತ. ಇಲ್ಲ, ಇದೇನು ಇಷ್ಟು ಅಜ್ಞಾನ, ಇಷ್ಟು ಅಹಂಕಾರ, ಅಜ್ಞಾನಕ್ಕೆ ಕಾರಣವಾದ ಅಹಂಕಾರ, ನಾನೇ ನಾನು, ಹೀಗೆಲ್ಲ ಇದೆ, ನಾನಾ ರೀತಿಯ ಅಜ್ಞಾನ ಇದೆ. ಇದರ ಮಧ್ಯದಲ್ಲಿ ಅದು ತನ್ನ ಮುಗ್ಧತೆಯನ್ನು ಕಳೆದುಕೊಳ್ಳದೆ ನಿರಾತಂಕವಾಗಿ, ನಿರಾಳ ಎನ್ನುವುದು ವಚನಕಾರರು ದೇವರಿಗೆ ಬಳಸಿದ ಪದ. ಗುಹೇಶ್ವರ ನಿರಾಳ, ಥ್ರಿಲ್ಲಾಗಿ ಹೋಯ್ತು ನನಗೆ ಆ ಪದಕ್ಕೆ, ನಿರಾಳ. ಆಯಿತಾ? ಹೀಗೆ ಇದೆ, ಅದು ನಿರಾಳವಾಗಿದೆ, ಆಳವಾಗಿಯೂ ಇದೆ, ನಿರಾಳವಾಗಿಯೂ ಇದೆ. ಇದು ಗೊತ್ತಾಗುವಾಗ ಬಸವಣ್ಣನವರದೇ ಮತ್ತೊಂದು ಚೆನ್ನಾಗಿದೆ, ಏನಂದರೆ ನಿನಗೆ ಕೇಡಿಲ್ಲವಾಗಿ ನಾನು ಒಲಿದಂತೆ ಹಾಡುವೆ. ಮುಗ್ಧತೆಗೆ ಕೇಳಿಲ್ಲ, ನಿನಗೆ ಕೇಳೇ ಇಲ್ಲ. ಯಾಕೆಂದರೆ ನನ್ನ ಅಜ್ಞಾನದ ಅಜ್ಞಾನದ ಒಳಗಡೆ ನೀನಿದೆಯಲ್ಲ, ನೀನು ಅಜ್ಞಾನಿ ಅಲ್ವಲ್ಲ, ನಿನಗೆ ಅಜ್ಞಾನದ ಇಂಥದ್ದು ಛಾಯೆ ಕೂಡ ಬರಲ್ಲ, ನೆರಳು ಸೋಕಲಿಲ್ಲಲ್ಲ. ಎಂಥ ಅವಸ್ಥೆ ಇದು, ನಿನಗೆ ಕೇಡಿಲ್ಲ ಅಂತ. ಕೇಡಿಲ್ಲದೆ ಇದ್ದದ್ದು ಮುಗ್ಧವಾದದ್ದು. ಇದು ಗೊತ್ತಾಗುವಾಗ ನನಗೆ ಏನಾಯಿತು ಅಂತ ಬಸವಣ್ಣ ಹೇಳೋದು, ಒಲಿದಂತೆ ಹಾಡುವೆ. ಏನು ಬೇಕಾದರೂ, ಎಂಥ ಒಂದು ಸ್ವಾತಂತ್ರ್ಯ ಬಂತು ಅಂದರೆ ಮನಸ್ಸಿಗೆ, ಅಂತಃಕರಣಕ್ಕೆ ಎಂಥ ಒಂದು ಸ್ವಾತಂತ್ರ್ಯ ಒದಗಿತು ಅಂತ ಹೇಳಿದರೆ, ನಾನು ಏನು ಮಾತಾಡಿದರೂ ಅದು ನಿನ್ನ ಸ್ತುತಿ, ಬೈದರೂ ಅಷ್ಟೇ, ಹೊಗಳಿದರೂ ಅಷ್ಟೇ, ನಿಂದ ಸ್ತುತಿ. ಭಾಷೆಯೇ, ಈ ಭಾಷೆ ಉಂಟಲ್ಲ, ಭಾಷೆ ಈಗ ಗೊತ್ತಾಗೋದಂದ್ರೆ ಏನು? ಭಾಷೆಗೆ ಗೊತ್ತಾಗೋದು. ದೇವರಿದ್ದಾನೆ ಅಂತ ಹೇಳೋದು ಒಂದು ವಾಕ್ಯ ಅಲ್ವ, ಒಂದು ಭಾಷೆ ಅಲ್ವ, ಒಂದು ಆಲೋಚನೆ ಅಲ್ವ, ಅದು ಆಲೋಚನೆ ಅಂದರೆ ಭಾಷೆ ಅಲ್ವ. ಏನು ಮಾತಾಡಿದರೂ ಆಗ್ತದೆ. ಈಗ
ಇದೆಂಥ ಅವಸ್ಥೆ ಇದು, ಎಂಥ ಸ್ವಾತಂತ್ರ್ಯ ಇದು. ವಚನಗಳು ಅಷ್ಟು ಅದ್ಭುತವಾಗಿರೋದಕ್ಕೆ ಕಾರಣ ಅದು ಅಚ್ಚ ಕನ್ನಡ. ಮತ್ತೆ ಹೌದು, 12ನೇ ಶತಮಾನದಲ್ಲಿ ಆ ನಮನೆಯ ಕನ್ನಡ ಒಂದು ಒದಗಿ ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅನುಭವವಿಲ್ಲದೆ ಅದು ಹಾಗೆ ಹಾಡಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದೇ ಒಳಗಡೆ ಅಷ್ಟರವರೆಗೆ ಕಟ್ಟಿಟ್ಟದೆಲ್ಲ ಉಂಟಲ್ಲ ನಾಗರಿಕತೆಯ ಬಂಧನದಲ್ಲಿ, ಅದೆಲ್ಲ ನಾಗರಿಕತೆ ಅಂದರೆ ತಪ್ಪು ತಿಳ್ಕೊಳ್ಬೇಡಿ. ನಾಗರಿಕತೆ ಅಂತ ಹೇಳಿದರೆ ಮುಗ್ಧತೆಯ ನಾಶ. ಆಯಿತು, ಇದು ಆದ ಕೂಡಲೇ ಹಾಡಲಿಕ್ಕೆ ಪ್ರಾರಂಭಿಸಿದರು. ಎಷ್ಟು ವಚನಗಳು, 15,000. ಏನು ಬೇರೆ ಕೆಲಸ ಇಲ್ವೋ? ಅದು ಏನು ಅಂದರೆ ಅದು ಬರುವುದದು ಭಾಷೆಯಲ್ಲಿ ನಾವು ಬಳಸುವ ಭಾಷೆ ಉಂಟಲ್ಲ, ಈ ಸ್ವಪ್ರಜ್ಞೆ ಎನ್ನುವುದು ಕಳೆದು ಹೋದರೆ ಬಿಡುಗಡೆ ನಮಗೆ ಮಾತ್ರ ಅಲ್ಲ, ಎಲ್ಲರನ್ನೂ ನಾವು ನಮ್ಮ ಸ್ವಪ್ರಜ್ಞೆಯಲ್ಲಿ ತೂಕ ಮಾಡೋದು, ಜಜ್ಮೆಂಟ್. ಪರಿಹಾರ ಅಂತ ನೀವು ಹೇಳಿದಾರಲ್ಲ, ಅದು ಸಂವೇದನೆಯ ಒಂದು ಅಸಾಧಾರಣ ಸ್ಥಿತಿ. ಅದರಲ್ಲಿ ಅದು ಪರಿಹಾರ ಅಂತ ಅಲ್ಲ, ಅದರಲ್ಲಿ ಸಮಸ್ಯೆಯೇ ಇಲ್ಲ. ಪರಿಹಾರ ಅಂತ ಹೇಳುವುದು ಅದಕ್ಕೆ ಅದೊಂದು ಸರಿಯಾದ ನ್ಯಾಯ ಅಲ್ಲ, ಅದಕ್ಕೆ ಸಾಧನ ಅಂತ ಅಲ್ಲ, ಅದಕ್ಕೆ ಎಂತ ಹೇಳೋದು ಅದು ಮಾರ್ಗ ಅಂತಲೋ. ಈಗ ನಾನು ಹೇಳ್ತೇನೆ, ಒಂದು ತಬ್ಬಲಿಯಾದ ಒಂದು ಮಗುವನ್ನು ಕೈಗೆ ಎತ್ತಿಕೊಂಡಾಗ ನಿಮಗೆ ಏನು ಅನ್ನಿಸ್ತದೆ? ನೀವು ಅದರ ದುಃಖಕ್ಕೆ ಪರಿಹಾರ ಕೊಟ್ಟರಿ ಅಂತ ನಿಮಗೆ ಅನ್ನಿಸ್ತದ? ಅಲ್ಲ, ನಿಮಗೆ ಗೊತ್ತಿಲ್ಲದೆ ಇದ್ದ ವಾತ್ಸಲ್ಯವನ್ನು ನೀವು ಅನುಭವಿಸಿದ್ರಿ ಅಂತ. ಹಾಗಿರೋದು ಪರಿಹಾರ ಅಲ್ಲ, ಅದು ಅದಕ್ಕಿಂತ ಆಚೆದ್ದು. ಭಕ್ತಿ ಅದರ ಮುಂದಿನ ಪ್ರಶ್ನೆ ನಂದಿದ್ದದ್ದು, ನೀವು ವಚನದ ಪ್ರಸ್ತಾಪ ಮಾಡಿದ್ರಿ, ಸಾಹಿತ್ಯ ಒಂದು ಇದಕ್ಕೆ ಮಾಧ್ಯಮ ಆದಿತ ಅಂತ. ಈಗ ನೀವು ವಚನದ ಇದು ಬಂದ್ರಿ, ಅದು ಸಾಹಿತ್ಯವೇ ಮಾಧ್ಯಮದ ಇದು. ಅದು ಹೌದು, ನನಗೆ 12ನೇ ಶತಮಾನ ಅದೊಂದು ಎಷ್ಟು ಮಂದಿ ಅಂತ ಏಕಕಾಲದಲ್ಲಿ, ಒಂದು ಶತಮಾನದಲ್ಲಿ ಗಂಡಸರು ಹೆಂಗಸರು ಅಂತ ಇಲ್ಲ. ಬಹುಶಃ ಆ ಮಟ್ಟಿನಲ್ಲಿ ಹೆಂಗಸರು. ಆಮೇಲೆ 12ನೇ ಶತಮಾನ ಆಮೇಲೆ ಬಂದ ಹಾಗಿಲ್ಲ. ದೊಡ್ಡ ದಾಸರುಗಳು, ದೊಡ್ಡ ಜ್ಞಾನಿಗಳೆಲ್ಲ ಇದ್ದರು, ಎಲ್ಲ ಇದ್ದರು. ಅದೆಲ್ಲ ಎಲ್ಲ ಕಾಲದಲ್ಲಿ ಇರ್ತಾರೆ, ಈ ಕಾಲದಲ್ಲೂ ಇದ್ದಾರೆ. ನಾನಲ್ಲ, ಎಲ್ಲ ಕಾಲದಲ್ಲಿಯೂ ಇದ್ದಾರೆ. ಆದರೆ 12ನೇ ಶತಮಾನ ಉಂಟಲ್ಲ, ಒಂದು ಯುಗ, ಅದು ಮರಿಬಾರದು. ನಾನು ಸಾಹಿತ್ಯ ಮಾಧ್ಯಮ ಆಗ್ಬೋದಾ ಅಂತ ಹೇಳಿದ್ದು ಸರಿ, ಅದೇ ಅದು ಅದಕ್ಕೆ ಉತ್ತರ. ಈಗ ಸಾಗ್ಬೋದಾ? ಆಗ್ಬೋದು, ಏನಾಗದೆ ಅನುಭವಿಸದೆ ಬರೆದ್ರೆ ಆಗುದಿಲ್ಲ. ಬುದ್ಧಿಪೂರ್ವಕವಾಗಿ ಹಾಗೆ ಬರೀಲಿಕ್ಕೆ ಸಾಧ್ಯ ಇಲ್ಲ. ಎಚ್ಚರ ತಪ್ಪಿ ಬರೀಬೇಕು. ಲೋಕದಲ್ಲಿರುವ ಒಂದು ಕೃತಕ ಎಚ್ಚರ ಉಂಟಲ್ಲ, ಅದು ತಪ್ಪು ಹಾಗೆ ಬರಿಬೇಕು. ಅದು ತಪ್ಪು ಹಾಗೆ ಬರಿಬೇಕಾದ್ರೆ ನಾವು ಎಚ್ಚರ ತಪ್ಪಿಯೇ ಬರಿಬೇಕು. ನೀವು ಏನು ಮಾಡ್ತೀರಿ, ಏನು ಗಮನಿಸ್ತೀರಿ, ಏನು ಪ್ರತಿಕ್ರಿಯೆ ಮಾಡ್ತೀರಿ ಎನ್ನುವುದನ್ನು ಗಮನಿಸದೆ ನಿಜವಾಗಿ ಅರ್ಕ ಅಂತ, ಜೀವನದ ಅರ್ಕ, ಅದನ್ನು ಬರಿಬೇಕು. ಧೈರ್ಯ ಬೇಕಾದ, ನಾಗರಿಕತೆಯನ್ನು ಮೀರುವ ಧೈರ್ಯ. ಮುಂದೆ ಕಲೆಯ ಬಗ್ಗೆ ನಂದೊಂದು ಪ್ರಶ್ನೆ. ಸಾಹಿತ್ಯ ಕೂಡ ಕಲೆಯ ಒಂದು ಭಾಗವೇ ಅಲ್ವಾ? ಒಂದೇ ಅದು. ಅದೇ ಮನುಷ್ಯನೇ ಶೋಧಿಸಿದ ಒಂದು ಮುಕ್ತಿ ಮಾರ್ಗ ಅಂತ ಹೇಳಿದ್ರು ಜಾಸ್ತಿ ಆಗ್ಲಿಕ್ಕಿಲ್ವ ಏನೋ ಕಲೆ ಅಂತ ಹೇಳೋದು. ಅದನ್ನು ಕೂಡ ಈಗ ಕಲಬೆರಕೆ ಮಾಡುವ ಒಂದು ಇದಿದೆ, ಅದನ್ನು ಒಂದು ಸಿದ್ಧಾಂತಕ್ಕೆ ಬಳಸ್ಕೊಳ್ಳೋದು ಅಂತ. ಆದರೆ ಶುದ್ಧ ಕಲೆ ಅಂದರೆ ಏನು? ಶುದ್ಧ ಕಲೆ ಏನು ಹೇಳ್ತದೆ ಇದಕ್ಕೆಲ್ಲ? ನನಗೆ ಏನು ಕಾಣ್ತದೆ ಅಂದರೆ, ನೀವೊಂದು ಕಲೆಯನ್ನು ಗಮನಿಸುವಾಗ ಬಹಳ ಬುದ್ಧಿಪೂರ್ವಕವಾಗಿ ನೀವು ಅದನ್ನು ಮಾಡ್ತಾ ಇದ್ದಾರೋ ಆ ಕಲಾವಿದ ಅಥವಾ ಆ ಕಲಾವಿದೆ ಅಲ್ಲ, ಸ್ವಾಭಾವಿಕವಾಗಿ ಸಹಜವಾಗಿ ಮಾಡ್ತಾ ಇದ್ದಾರಂತ ಅದುವೇ ಹೇಳೋದಿಲ್ಲವೋ? ನೋಡುವಾಗಲೇ ಗೊತ್ತಾಗುತ್ತೆ. ಈಗ ಒಬ್ಬರು ಮಾತಾಡುವಾಗಲೇ ಉದ್ದೇಶಪಟ್ಟು ಮಾತಾಡ್ತಾ ಇದ್ದಾರೋ ಇಲ್ಲವೋ ಅಂತ ಕೇಳುವಾಗ ಗೊತ್ತಾಗುತ್ತೆ. ಅಷ್ಟು ಗೊತ್ತಾಗದಿದ್ದರೆ ಅದನ್ನು ಗೊತ್ತು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸ್ವಾಭಾವಿಕವಾಗಿ ಗೊತ್ತಾಗ್ತದೆ. ಗೊತ್ತಾಗುವಾಗ ಬುದ್ಧಿಪೂರ್ವಕವಾಗಿ ಮಾಡಿದರೆ
ಅದು ಮುಟ್ಟೋದಿಲ್ಲ. ಹಾಂ, ಎಂಥ ಆಶ್ಚರ್ಯ ನೋಡಿ, ಪ್ರಕೃತಿ ಇಟ್ಟ ಒಂದು ಕೆಡಿಸಬೇಡ ಇದನ್ನು ಅಂತ ನಮಗೆ ಗೊತ್ತು ಮಾಡಿಸುವ ಒಂದು ರೀತಿ ಅದು. ಸಹಜವಾಗಿ ಇರೋದು, ಬಹಳ ಬುದ್ಧಿಪೂರ್ವಕವಾಗಿ ಅಲ್ಲ, ಬುದ್ಧಿ ಜಾಣತನ, ವಯಸ್ಸು ಅಂತ ಹೇಳ್ತಾರೆ, ವರ್ಡ್ಲಿ ವಯಸ್ಸು. ಕಲಾವಿದರು ವರ್ಡ್ಲಿ ವಯಸ್ಸು ಆಗಬಾರ್ದು ಅಂತ. ವಯಸ್ಸು ಹೌದು, ವರ್ಡ್ಲಿ ವಯಸ್ಸಲ್ಲ ಆಗಬಾರ್ದು. ಅಂದರೆ ಒಂದು ಹೇರುವುದು, ಒಂದು ಸಿದ್ಧಾಂತ ಮಾಡೋದು. ಸಿದ್ಧಾಂತ ಇರ್ತದೆ, ಸಿದ್ಧಾಂತ ಅದರ ಒಳಗಡೆ ಇರುತ್ತೆ, ಅದನ್ನು ನಮಗೆ ಅರ್ಥ ಆಗಬೇಕದು, ನೋಡುವವರಿಗೆ ಅದು ಅರ್ಥ ಆಗಬೇಕು, ಅದು ಹಾಗೆ ಅರ್ಥ ಆಗಬೇಕು. ಅದು ಪ್ರಕಟ ಆಗಿ ಅರ್ಥ ಆಗೋದಲ್ಲ, ಒಳಗಿಂದ ಅರ್ಥ ಆಗೋದು. ಪ್ರಕಟಿಸ್ಲಿಕ್ಕೆ ಹೋದ್ರೆ ಅದು ಪ್ರಕಟಿಸಲಿಕ್ಕೆ ಹೋದ ಕೂಡಲೇ ಹೇರಿಕೆ ಆಗ್ತದೆ, ಕಲೆಯ ಮೇಲೆ ಹೇರಿಕೆ ಆಗ್ತದೆ. ಆಗ ನಮ್ಮ ಉದ್ದೇಶ ವಿಫಲ ಆಗುವ ಸಾಧ್ಯತೆ ಇದೆ. ಅದೆಲ್ಲ ಮಾಡಬಾರ್ದು. ಬೇರೆ ಏನಾದರೂ ಉದ್ದೇಶಗಳಿದ್ರೆ ಕಲೆ ಯಾಕೆ, ನಿಮ್ಮ ಉದ್ದೇಶಗಳನ್ನ ನೀವು ಮಾಡ್ಕೊಂಡು ಹೋಗ್ಬೇಕು. ಕಲೆಯನ್ನ ಬಳಸಬಾರದು ಅಂತ ಅಲ್ಲ, ಬಳಸಬಾರದು ಅಂತಲ್ಲ, ಕಲೆ ಎಲ್ಲದರಲ್ಲಿಯೂ ಇದೆ. ನಿಜ, ನೀವು ಕೂತದ್ರಲ್ಲಿ ಒಂದು ಕಲೆ ಇದೆ. ಹೌದು, ಅದೇ ಆಗಲ್ಲ ಅದು. ನಾವು ಒಂದು ಪ್ರಚಾರಕ್ಕೆ, ಒಂದು ಪ್ರೊಪಗಾಂಡಕ್ಕೆ ಅದು ಬೇಕಾಗಿಲ್ಲ. ಅದಕ್ಕಿಂತ ಹೆಚ್ಚಿನದು ಇದೇ ಆ ಸಂವೇದನೆಯನ್ನು ಮುಟ್ಟುವುದು ಉಂಟಲ್ಲ, ನಮಗೆ ಅಪರಿಚಿತವಾಗಿರತಕ್ಕ ಸಂವೇದನೆ, ಅದನ್ನು ಮುಟ್ಟುವುದುಂಟಲ್ಲ, ಅದು ಕಲೆಯ ಉದ್ದೇಶ. ಅದು ಒಂದು ಇನ್ನೊಂದು ಆಗುದಲ್ವಾ, ಕಲೆ ಅಂದರೆ ಬೇರೆ ಆಗುದಲ್ವಾ, ಅದು ಆ ಬೇರೆ ಅಂತ ಹೇಳ್ತೇವಲ್ಲ, ಅದು ಬೇರೆ ಆಗುದಲ್ವ. ಮತ್ತೊಂದು ಪಾತ್ರ, ಈಗ ನೀವೊಂದು ಕತೆ ಬರೀತೀರಿ, ಅದರಲ್ಲಿ ಏನೋ ಒಂದು ಪಾತ್ರ ಬಂದೇ ಬರ್ತದೆ, ಆ ಪಾತ್ರದ ಬಗ್ಗೆ ನೀವು ಬರೀತೀರ, ಆ ಪಾತ್ರದ ಮನಸ್ಸನ್ನು ನೀವು ಆವಾಹಿಸಿಕೊಂಡು ಬರೀತೀರಿ. ಇನ್ನೊಂದು ಆಗೋದಲ್ವ, ಅದು ನಿಮ್ಮ ಸಾಧ್ಯತೆ ಅಲ್ವ. ಹೌದು, ಆ ಸಾಧ್ಯತೆ ಉಂಟಲ್ಲ, ಈ ಸಾಧ್ಯತೆಗಳೆಲ್ಲವೂ ಕೂಡ ಅದು ಹೆಚ್ಚು ನೈಸರ್ಗಿಕವಾಗಿರಬೇಕು, ಬಹಳ ಕೃತಕವಾಗಿ ಆಗಿರಬಾರ್ದು. ಸರ್, ಗಂಡು ಹೆಣ್ಣು ಪ್ರಕೃತಿಯ, ನೀವು ಹೇಳಿದ್ರಿ ನೈಸರ್ಗಿಕ ಅಂತ, ಎರಡು ಬೊಂಬೆಗಳು ಅಲ್ವಾ ಪ್ರಕೃತಿಯ. ಭೇದ ಸ್ವಲ್ಪ ಆದರೂ ಕಡಿಮೆ ಮಾಡಿರೋದು ವಚನ ಸಂಸ್ಕೃತಿ, ವಚನ ಯುಗದಲ್ಲಿ. ಅಲ್ಲೂ ಕೂಡ ಅಲ್ಲಮ್ಮ ಅಕ್ಕನನ್ನು ಪರೀಕ್ಷೆ ಮಾಡ್ತಾನೆ ಆ ಭೇದ ಬಂದ ಕಾರಣ. ಈಗ ಭೇದ ಇಲ್ಲ, ಅಂತರ ಇಲ್ಲ, ಹೆಣ್ಣು ಮಕ್ಕಳಿಗೆ ಸರಿ ಅವಕಾಶ ಎಲ್ಲ ಹೇಳ್ತಾ ನನಗನ್ಸೋದು ಅಂತರ ಹೆಚ್ಚುತ್ತಾ ಇದೆ ಅಂತ. ಇದನ್ನು ಹೇಗೆ ಹೇಳ್ತೀರಿ ನೀವು, ಏನು ನೋಡ್ತೀರಿ? ಅರ್ಧನಾರೀಶ್ವರದ ಕಲ್ಪನೆ ನಮ್ಮದೇ, ಇಬ್ಬರಲ್ಲೂ ಎರಡು ಅಂಶಗಳು ಇರಲೇಬೇಕು. ನನಗನ್ಸೋದು ಹೆಣ್ಣು ಅವಳ ಆ ಗಂಡುತನದ ಏನಿದೆ, ಆ ದಿಟ್ಟತನ ಅಂತ ಹೇಳ್ಬಹುದಾ, ಶಬ್ದಗಳಲ್ಲಿ ಏನು ಹೇಳ್ಬೋದು, ಅದನ್ನು ಅವಳು ಕಂಡುಕೊಂಡಿದ್ದಾಳೆ. ಹಾಗಾದರೆ ಗಂಡಸು ಅವನಲ್ಲಿನ ಹೆಣ್ಣುತನವನ್ನು ಕಂಡುಕೊಳ್ಳಿಲ್ವಾ? ಆ ಅಂತರ ಯಾಕೆ ಇದೆ? ನಮ್ಮ ವಿಷಯ ನಮಗೇ ಗೊತ್ತಾಗದಿದ್ದರೆ ನಿಜ, ಅದು ನಮಗೆ ಹೇಗೆ ಗೊತ್ತಾಗ್ತದೆ? ವಾತ್ಸಲ್ಯ ಅಂತ, ಪಿತೃವಾತ್ಸಲ್ಯ ಎನ್ನುವ ಪದ ಇದೆ, ಮಾತೃವಾತ್ಸಲ್ಯ ಎನ್ನುವ ಪದ ಇದೆ. ವಾತ್ಸಲ್ಯ ಅಂದರೆ ವತ್ಸ ಅಂದರೆ ಕರು, ವಾತ್ಸಲ್ಯ ಅಂದರೆ ಕರುವನ್ನು ನೆಕ್ಕುವುದು ತಾಯಿ. ಈ ವಾತ್ಸಲ್ಯ ಎನ್ನುವ ಪದ ಗಂಡ ಹೆಣ್ಣು ಅದೆಂತ, ಅದು ಒಂದೇ ಅಲ್ವ? ಅದು ಒಂದೇ ಅಲ್ವ? ನಮ್ಮ ಹಿಂದಿನ ಇದು ಹೇಗೆ ಅಂದರೆ ಒಂದೇ ಎರಡಾದದ್ದು ಅಂತ. ಒಂದೇ ಏಕಾಕಿ ನ ರಮತೆ ತತಃ ದ್ವಿತೀಯಮೈಚ್ಛತ್. ಒಬ್ಬನೇ ಇದ್ದಾಗ, ಒಬ್ಬನೇ ಇದ್ದೇನೆ ಅಂತ ಗೊತ್ತಾದಾಗ, ಒಬ್ಬನೇ ಇದ್ದಾಗಲ್ವಲ್ಲ, ಒಬ್ಬನೇ ಇದ್ದೇನೆ ಅಂತ ಗೊತ್ತಾಗ ಇನ್ನೊಂದು ಬೇಕು, ಸಂಗಾತಿ ಎನ್ನುವುದರಿಂದ ಸಂಗಾತಿ ಬೇಕು ಎನ್ನುವ ಸಂಕಲ್ಪ ಆ ಒಂದೇ ಎರಡಾಯಿತು. ಸಂಕಲ್ಪವೇ ವಾಸ್ತವಿಕವಾಗಿ ಎರಡಾಯಿತು. ಒಂದು ಗಂಡಾಯಿತು, ಒಂದು ಹೆಣ್ಣಾಯಿತು. ಒಂದೇ ಎರಡಾದದ್ದು. ಸ್ವವಿಭಜನೆಯೇ ಮೊದಲ ಚಲನೆ, ಫಸ್ಟ್ ಮೂಮೆಂಟ್. ಮೊದಲ ಮೂಮೆಂಟ್ ಯಾವುದು? ಅಂದರೆ ಒಂದಿದ್ದದ್ದು, ಅದು ಗಂಡು ಅಲ್ಲ ಹೆಣ್ಣು ಅಲ್ಲ, ಒಂದಿದ್ದದ್ದು ಅದು ಗಂಡು ಹೌದು ಹೆಣ್ಣು ಹೌದು, ಅದೇ ಎರಡಾಯಿತು ಅಂತ.
ಎರಡಾದದ್ದಕ್ಕೆ, ಎರಡಾದದ್ರಿಂದ ಒಂದು ಇನ್ನೊಂದಾಗುವ, ಒಂದು ಇನ್ನೊಂದನ್ನು ಬಯಸುವ ಹಂಬಲ ಉಂಟಾಯಿತು. ನೈಸರ್ಗಿಕ ಇದೆಲ್ಲವೂ. ಮತ್ತು ಇನ್ನು ಇದರಲ್ಲಿ ಎಂಥದಂದರೆ ಸಾಮಾಜಿಕವಾದ ಪರಿಣಾಮಗಳು. ಅದೇ ನಮ್ಮ ವಿಷಯವೇ ನಮಗೆ ಗೊತ್ತಿಲ್ಲದೇ ಇದ್ದರೆ ಹಾಂ, ಅದು ಮತ್ತೆ ನೀವು ಎಷ್ಟು ಹೇಳಿದರು ಅಷ್ಟೇ. ಈಗ ಸ್ವಾತಂತ್ರ್ಯ ಬಂದಿದೆ, ಬರಬೇಕು, ಕಾನೂನುಗಳೆಲ್ಲ ಹೆಚ್ಚಾಗಿ ಸ್ತ್ರೀಯರಿಗೆ ಪರವಾಗಿವೆ, ಆಗಿರಬೇಕು, ಅದರ ದುರ್ಬಳಕೆಯೂ ಆಗ್ತದೆ, ಎಲ್ಲವೂ ಆಗ್ತದೆ. ಅದನ್ನು ಕುರಿತು ಮಾತಾಡಿದರೆ ಅದು ಎಂಡ್ಲೆಸ್ ಡಿಟರು. ಕಾನೂನು ಮಾತ್ರ ಅದು ದುರ್ಬಲರ, ಅತ್ಯಾಚಾರಕ್ಕೆ ಒಳಗಾಗತಕ್ಕವರ ಪರವಾಗಿಯೇ ಇರಬೇಕಾಗುತ್ತೆ, ಬೇರೆದು ಅದು ಪ್ರಶ್ನೆ ಇಲ್ಲ. ಆದರೆ ಅದರಿಂದ ಪರಿಹಾರ ಆಗ್ತದೋ, ಈ ಕಾನೂನನ್ನು ಮೀರಿದ ಒಂದು ಸಂಗತಿ ಇಲ್ವೋ? ಹೌದು. ಹಾಂ, ಅದು ನಮಗೆ ಗೊತ್ತಾಗೋದು ಯಾವಾಗ? ಇದು ಎಲ್ಲ ವ್ಯವಸ್ಥೆಯ ಬಗ್ಗೆ ಮಾತಾಡ್ತಾ ಹೋದರೆ, ಹಾಗಾದರೆ ನಮ್ಮ ಸಂವೇದನೆಯ ಗತಿ ಏನು? ಹಾಗಾದರೆ ಪೊಲೀಸ್ ಸ್ಟೇಷನ್ ಉಂಟು ಅಂತ ನಾವು ಕಳ್ಳರಾಗಿದೆ ಇರುವುದು ಅಂಥೇಳಿ ಆದರೆ, ಕೋರ್ಟ್ ಕಚೇರಿಗಳೆಲ್ಲ ಉಂಟು ಅದರಿಂದ ನಾವು ಜಗಳ ಮಾಡದೇ ಇರುವುದು ಅಂಥೇಳಿ ಆದರೆ, ನಾವು ಬಂಧನ ಅಲ್ವ ಇದು? ಹಾಂ, ಗಾಂಧೀಜಿಯವರೊಬ್ಬರಿಗೆ ಗೊತ್ತಾಯಿತು, ವ್ಯವಸ್ಥೆ ಎನ್ನುವುದು ನಾಚಿಕೆಗೇಡಿನ ಸಂಗತಿ. ಪೊಲೀಸ್ನವರಿದ್ದಾರೆ ಅಂತ ನಾವು ಕಳ್ಳರಾಗದಿರುವುದು ನಾಚಿಕೆ ಅಲ್ವಾ ಅಂತ. ಹಾಂ, ಹಾಗಾದ್ರೆ ವ್ಯವಸ್ಥೆ ಬೇಡವಾ? ವ್ಯವಸ್ಥೆ ಬೇಕು, ವ್ಯವಸ್ಥೆ ಬೇಡ ಅಂತಲ್ಲ ಅದಕ್ಕೆ ಅರ್ಥ.